ಕಲಬುರಗಿ ಕಾರಾಗೃಹದಲ್ಲಿ ಒಂದಲ್ಲ ಒಂದು ಅವಾಂತರಗಳು ನಡೀತಲೇ ಇರುತ್ತೆ. ಇನ್ನು ಈ ಬಾರಿ ಜೈಲಿನಿಂದ ಎಸ್ಕೇಪ್ ಆಗಿರುವಂತದ್ದು ಮೂವರು ಖೈದಿಗಳು. ಎಸ್ಕೇಪ್ ಆಗಿದ್ದಂತಹ ಆರೋಪಿಯ ಕಾಲಿಗೆ ಈಗ ಗುಂಡು ಬಿದ್ದಿದೆ. ಸಜಾ ಖೈದಿ ಮೇಲೆ ಫೈರಿಂಗ್ ಮಾಡಿ ಬಂಧಿಸುತ್ತಿದ್ದರು ಪೊಲೀಸರು. ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸರ ಗುಂಡಿನ ಸದ್ದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಜೈಲಿನಿಂದ ಎಸ್ಕೇಪ್ ಆಗಿದ್ದಂತಹ ಆರೋಪಿ ಕಾಲಿಗೆ ಗುಂಡು ಬಿದ್ದಿದೆ. ಸಜಾ ಕೈದಿ ಮೇಲೆ ಫೈರಿಂಗ್ ಮಾಡಿ ಬಂಧಿಸಿದ್ದಾರೆ ಪೊಲೀಸರು. ಕೈದಿ ಸಂತೋಷ್ ಕಾಲಿಗೆ ಗುಂಡು ಹಾರಿಸಿರುವಂತದ್ದು ಪೊಲೀಸರು. ಕೈದಿ ಸಂತೋಷ್ನ ಬೇಟೆಯಾಡುವುದಕ್ಕೆ ಪೊಲೀಸರ ತಂಡ ತೆರಳಿತ್ತು. ಇನ್ನು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿ ಪರಾರಿಯಾಗುವುದಕ್ಕೆ ಪ್ರಯತ್ನ ಮಾಡಿದ್ದ ಈತ. ಆತ್ಮರಕ್ಷಣೆಗಾಗಿ ಖೈದಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಪೊಲೀಸರು. ಘಟನೆಯಲ್ಲಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಗಾಯ ಕೂಡ ಆಗಿದೆ. ಗಾಯಗೊಂಡಂತ ಖೈದಿ ಸಂತೋಷ್ ಈಗ ಪೊಲೀಸರಿಗೂ ಕೂಡ ಮೂವರಿಗೂ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಿನ್ನೆ ಮೂವರು ಆರೋಪಿಗಳು, ಅದು ಒಬ್ಬ ಪೋಕ್ಸೋ ಕೇಸ್ನಲ್ಲಿ ದಾಖಲಾಗಿದ್ದಂಥವನು, ಇನ್ನಿಬ್ಬರು ಕೂಡ ಅದೇ ರೀತಿಯಾಗಿ ಕೊಲೆ ಪ್ರಯತ್ನದಲ್ಲಿ ಖೈದಿಗಳಾಗಿ ಇದ್ದಂಥವರು ಎಸ್ಕೇಪ್ ಆಗಿರ್ತಾರೆ. 18 ಅಡಿ ಅನ್ಸುತ್ತೆ ಅದು ಕಟ್ಟಡ, ಅಲ್ಲಿ ಹೇಗೋ ಪ್ರಯತ್ನ ಪಟ್ಟು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಜೀವಾವಧಿ ಶಿಕ್ಷೆಯಲ್ಲಿದ್ರು ಇವರು. ಆದ್ರೆ ಈಗ ಒಬ್ಬ ಸಂತೋಷ್ ಅನ್ನುವಂಥವನ್ನ ಸಿಕ್ಕಾಕೋತಾನೆ. ಆದ್ರೆ ಪೊಲೀಸರ ಮೇಲೇನೆ ಇವನು ಹಲ್ಲೆಯನ್ನ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ನಡೆದಿರುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಇಬ್ಬರಿಗೆ ಗಂಭೀರ ಗಾಯಗಳು ಕೂಡ ಆಗಿದೆ. ಅವರು ಚಿಕಿತ್ಸೆಯನ್ನ ಪಡ್ಕೋತಾ ಇದ್ದಾರೆ. ಆತ್ಮರಕ್ಷಣೆಗಾಗಿ ಪೊಲೀಸರು ಈ ಸಂತೋಷ್ ಕಾಲಿಗೆ ಗುಂಡನ್ನ ಹೊಡೆದಿರುವಂತದ್ದು. ಮೂವರು ಕಾಣೆಯಾದಂತಹ ಕಾರಣಕ್ಕೆ ಮೂವರನ್ನ ಕಂಡುಹಿಡಿಯೋದಕ್ಕೆ ವಿಶೇಷವಾದಂತಹ ತಂಡವನ್ನ ಕೂಡ ರಚನೆ ಮಾಡಲಾಗಿರುತ್ತೆ. ಇನ್ನ ಇಬ್ರು